ವೀರಶೈವ ಲಿಂಗಾಯತ ಸಮುದಾಯದ ಮೇಲಾಗುತ್ತಿರುವ ಸತತ ದೌರ್ಜನ್ಯ ಹಾಗೂ ಆಂದೋಲನ ಶ್ರೀಗಳ ಮೇಲೆ ಸುಳ್ಳು ಅಟ್ರಾಸಿಟಿ ಪ್ರಕರಣ ಖಂಡಿಸಿ ವೀರಶೈವ ಲಿಂಗಾಯತ ಮಹಾ ವೇದಿಕೆಯಿಂದ ನಗರದ ಸರ್ದಾರ್ ವಲ್ಲಭಾಯಿ ಪಟೇಲ್ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆ ಮಾಡಿ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯಪಾಲರಿಗೆ ಹಾಗೂ ಮುಖ್ಯಮಂತ್ರಿಗಳಿಗೆ ಮನವಿ ನೀಡಿದರು. ಮಾನವ ಧರ್ಮಕ್ಕೆ ಸೂಗೂರೇಶ್ವರ ಶಿವಾಚಾರ್ಯ ಸ್ವಾಮೀಜಿ ಶಾಪೂರ್ ಸೇರಿರುವ ಸಮಸ್ತ ಪೂಜ್ಯರಿಗೆ ನಮಸ್ಕಾರಗಳು. ಎಲ್ಲ ಮತ ಬಾಂಧವರು ಕೂಡ ಶರಣಾರ್ಥಿಗಳು. ಇದುವರೆಗೆ ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ 10 ಹಲವು ಕಾರಣಗಳನ್ನು ಇಟ್ಟುಕೊಂಡು ನಾವು ಈ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಬಾಲ್ಕಿಯಲ್ಲಿ ಆಗಿರ್ತಕ್ಕಂಥ ವಿಶ್ವಗುರು ಸಾಂಸ್ಕೃತಿಕ ನಾಯಕ ಬಸವಣ್ಣವರ ಮೂರ್ತಿಯನ್ನು ವಿಕೃತಿಗೊಳಿಸಿದ್ದು ಅದು ಒಂದು. ಆಮೇಲೆ ಆಂದೋಲನ ಶ್ರೀಗಳವರ ಮೇಲೆ ಇತ್ತೀಚೆಗೆ ಏನು ಸಾಕಷ್ಟು ಅವ್ರ ಮೇಲೆ ಅನಾವಶ್ಯಕವಾಗಿ ಕೇಸುಗಳನ್ನು ಹಾಕ್ತಾ ಇರೋದು, ಅವರಿಗೆ ಜೀವ ಬೆದರಿಕೆಯನ್ನು ಹಾಕ್ತಾ ಇರೋದು ಮತ್ತು ಅವರ ಕೊಲೆ ಸಂಚನ್ನು ಕೂಡ ನಡೆಸಿರ್ತಕ್ಕಂಥದ್ದು ನೀವೆಲ್ಲರೂ ಇತ್ತೀಚೆಗೆ ಕೇಳ್ಕೊಂಡು ಬಂದಿದ್ದೀರಿ. ಇಷ್ಟೆಲ್ಲ ಹೋರಾಡ್ತಕ್ಕಂಥ ಪೂಜ್ಯರಿಗೆ ಸರ್ಕಾರದಿಂದ ಒಂದು ಸೂಕ್ತವಾಗಿರ್ತಕ್ಕಂಥ ರಕ್ಷಣೆ ಇಲ್ಲ. ಬಹಿರಂಗವಾಗಿ ಒಬ್ಬ ವ್ಯಕ್ತಿ ತನ್ನ ಡೆತ್ ನೋಟ್ನಲ್ಲಿ ಬರೆದಿದ್ದಾನೆ, ಹೆಸರನ್ನು ನಮೂದಿಸಿದ್ದಾನೆ, ಇಂತಿಂಥ ಗಣ್ಯರಿಗೆ ಕೊಲೆ ಸಂಚು ನಡೀತಾ ಇದೆ ಅಂತ ತಿಳ್ಕೊಂಡು. ಇಷ್ಟೆಲ್ಲ ಆದರೂ ಕೂಡ ಪೂಜ್ಯರಿಗೆ ಇದುವರೆಗೂ ಕೂಡ ಯಾವುದೇ ರೀತಿಯ ರಕ್ಷಣೆ ಕೊಟ್ಟಿಲ್ಲ. ಮೇಲಾಗಿ ಮತ್ತು ಅದೇ ಪೂಜ್ಯರ ಮೇಲೆ ಅನಾವಶ್ಯಕವಾಗಿ ಇತರೆ ಅವರ ಆತ್ಮಬಲವನ್ನು ಕುಗ್ಗಿಸಬೇಕು, ಸಮಾಜದ ಬಲವನ್ನು ಕುಗ್ಗಿಸಬೇಕು ಅನ್ನೋ ನಿಟ್ಟಿನಲ್ಲಿ ಏನು ಬೇಕಾದ ಕೇಸುಗಳನ್ನು ಹಾಕ್ತಾ ಇದ್ದಾರೆ. ಇದು ಭಾಳ ಕೆಟ್ಟದಾಗಿರ್ತಕ್ಕಂಥ ಪರಂಪರೆ. ಇದು ನಮ್ಮ ಇತಿಹಾಸದುದ್ದಕ್ಕೂ ನೋಡ್ಕೊಂಡು ಬಂದರೆ ವೀರಶೈವ ಲಿಂಗಾಯತ ಸಮಾಜ ಎಲ್ಲರನ್ನ ಕರೆದುಕೊಂಡು ಒಂದು ತುತ್ತು ಅನ್ನ ಒಂದು ಅಕ್ಷರ ಜ್ಞಾನವನ್ನು ಕಲಿಸಿರ್ತಕ್ಕಂಥ ಸಮಾಜ ಅಂದರೆ ವೀರಶೈವ ಲಿಂಗಾಯತ ಸಮಾಜ. ಈ ಸಮಾಜದ ಮೇಲೆ ಇತ್ತೀಚೆಗೆ ಆಗ್ತಕ್ಕಂಥ ಕೆಲವೆಲ್ಲ ಘಟನೆಗಳು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಇದು ಸಹಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಇದನ್ನು ನಾವು ಉಗ್ರವಾಗಿ ವಿರೋಧವನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ ಈ ನಮ್ಮ ವಿರೋಧವಾಗಿರ್ತಕ್ಕಂಥ ಮನವಿಯನ್ನು ಜಿಲ್ಲಾಧಿಕಾರಿಗಳ ಮುಖಾಂತರವಾಗಿ ಸರ್ಕಾರದ ಗಮನಕ್ಕೆ ತರಲಿಕ್ಕೆ ನಾವೆಲ್ಲ ಇಚ್ಛೆ ಪಡ್ತಾ ಇದ್ದೀವಿ.